ಯಾಕಂದರೆ ನೋಡಿ ಬಟ್ ಇನ್ನೊಂದು ನನ್ನ ಪ್ಲೀಸ್ ಇನ್ನೂ ಒಂದು ನನ್ನ ಕ್ವೆಶನ್ ಅಂದರೆ ಬಿಷ್ಣೋಯ್ ಟೀಮ್ನಿಂದ ಯಾರೇ ಬಂದರೂ ಕೂಡ ಶಾರ್ಪ್ ಶೂಟರ್ಸ್ ಬರ್ತಾರೆ. ಈ ರೀತಿಯ ಕತ್ತಿ ಅಟ್ಯಾಕ್ಸ್ ಈಗ ಅದು ಪ್ರಾಯಶಃ ಮುಂಬೈ ಪೊಲೀಸರು ಅದನ್ನು ಖಚಿತಪಡಿಸ್ಬೇಕು. ಇದು ಏನು ನಡೀತು, ಯಾಕೆ ಸೈಫ್ ಅಲಿ ಖಾನ್ ಮೇಲೆ ದಾಳಿ ನಡೀತು, ಯಾಕಂದರೆ ರಾಬ್ರಿ ಆ್ಯಂಗಲ್ ಕನ್ವಿನ್ಸಿಂಗ್ ಇಲ್ಲ. ಹೌದು, ರಾಬ್ರಿ ಆ್ಯಂಗಲ್ ಕನ್ವಿನ್ಸಿಂಗ್ ಇಲ್ಲ. ಮತ್ತು ಸೈಫ್ ಅಲಿ ಖಾನ್ ಹಮ್ ಸಾಥ್ ಸಾಥ್ ಹೈ ಮೂವಿಯ ಪಾರ್ಟ್ ಆಗಿದ್ದರಿಂದ, ಸಲ್ಮಾನ್ ಖಾನ್ ಜೊತೆ ಆ ಚಿತ್ರದಲ್ಲಿ ನಟಿಸಿದ್ರಿಂದ ಅವರು ಆ ಬೇಟೆಯಾಡ್ತಕ್ಕಂಥ ಸಂದರ್ಭದಲ್ಲಿ ಜೊತೆಗೆ ಹೋಗಿದ್ದರು, ಸ್ವಲ್ಪ ಮಟ್ಟಿಗೆ ಪ್ರೆಸೆಂಟ್ ಇದ್ದರು. ತಬು, ನೀಲಂ, ಸೋನಾಲಿ ಬೇಂದ್ರೆ ಇವರೆಲ್ಲರೂ ಜೊತೆಗಿದ್ದರು ಅಂತಕ್ಕಂಥ ಸಂದರ್ಭದಲ್ಲಿ ಈಗ ಒಂದು ಕಡೆ ಸಲ್ಮಾನ್ ಖಾನ್ಗೆ ಝಡ್ ಶ್ರೇಣಿಯ ಸೆಕ್ಯೂರಿಟಿ ಸಿಕ್ಕಿದೆ. ಬಾಂದ್ರಾದಲ್ಲಿ ಅವರ ಇಡೀ ಅಪಾರ್ಟ್ಮೆಂಟನ್ನು ಪೊಲೀಸರು ಮತ್ತು ಪ್ರೈವೇಟ್ ಸೆಕ್ಯೂರಿಟಿ ಕೂಡ ಅವರನ್ನು ಕಾಪಾಡಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಡಿಸ್ಟ್ರಾಕ್ಷನ್ ಆಗಿ ಸೈಫ್ ಅಲಿ ಖಾನ್ ಮೇಲೆ ದಾಳಿ ನಡೀತಾ, ಅಥವಾ ನಿಜಕ್ಕೂ ಏನಾದರೂ ಒಂದು ರೀತಿ ಅವರ ಮನೆಯಲ್ಲಿ ಕಳ್ಳತನದ ಪ್ರಯತ್ನ ನಡೀತು, ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ನಡೀತಾ, ಮುಂಬೈ ಪೊಲೀಸರು ಪುಷ್ಟೀಕರಿಸಬೇಕು. ಬಟ್ ಯಾವುದೂ ಕೂಡ ಇಲ್ಲಿಯವರೆಗೆ ಯಾವ ಆ್ಯಂಗಲ್ನಿಂದ ತಪಾಸಣೆ ನಡೆಸಿದರೂ ಕೂಡ ಒಂದು ಮುಂಬೈ ಪೊಲೀಸರು ಯಾವುದನ್ನು ಕೂಡ ಪುಷ್ಟೀಕರಿಸುವ ಅಥವಾ ಯಾವುದನ್ನು ಕೂಡ ಖಚಿತಪಡಿಸುವ ಸ್ಥಿತಿಯಲ್ಲಿ ಕಾಣ್ತಾ ಇಲ್ಲ. 7 ತಂಡಗಳು ವಿಚಾರಣೆ ಮಾಡ್ತಾ ಇವೆ. ನೋಡೋಣ, ಈ 2 ಆಂಗಲ್ಸ್ ಇದೆ. ಒಂದು, ಲಾರೆನ್ಸ್ ಬಿಷ್ಣೋಯ್ ಕಡೆಯಿಂದ ಏನಾದರೂ ಆಗಿದೆಯಾ ಅಥವಾ ನಿಜವಾಗಿಯೂ ಇದು ದರೋಡೆ ಕಾರಣ. ಪದೇ ಪದೇ ಈ ಬಾಲಿವುಡ್ ನಟರ ಮೇಲೆ ಯಾಕೆ ದಾಳಿ ನಡೀತಾ ಇದೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಏಕೆಂದರೆ ಈಗ ನೋಡಿ, ದಾವೂದ್ ಇಬ್ರಾಹಿಂ ಸಂದರ್ಭದಲ್ಲಿ ಕೆಲ ನಟರು ಹೆದರಿಕೆಯಿಂದ ದಾವೂದ್ ಇಬ್ರಾಹಿಂ ಜೊತೆಗೆ ಹೋಗ್ತಾ ಇದ್ರು. ನಾವು ನೋಡಿದ್ವಿ ಶಾರ್ಜಾ ಮ್ಯಾಚ್ನ ಸಂದರ್ಭ. ಪ್ರಶಾಂತ್, ಇವಾಗ ನೀವು ಬಾಲಿವುಡ್ನಲ್ಲಿ ಒಬ್ಬ ನಟನ ಮೇಲೆ ಅಟ್ಯಾಕ್ ಮಾಡ್ತೀರಾ ಅಂತ ಹೇಳಿದ್ರೆ, ತಳಮಟ್ಟದಲ್ಲಿ ಉದ್ಯಮಿಯಿಂದ ಹಿಡಿದು ಉಳಿದ ಬಾಲಿವುಡ್ ನಟರು, ನಿರ್ಮಾಪಕರು, ನಿರ್ದೇಶಕರಲ್ಲೂ ತಲೆನಾ ಶುರುವಾಗುತ್ತೆ. ಅವರನ್ನೇ ಮುಟ್ಟಿದವ್ರು ನಮ್ಮನ್ನು ಮುಟ್ಟೋದಿಲ್ವಾ ಅಂತ. ಆ ಕಾರಣದಿಂದ ಇದು ಯಾವುದಾದ್ರೂ ಗ್ಯಾಂಗ್ನ ಕೃತ್ಯ ಇರಬಹುದಾ ಅಂತಕ್ಕಂಥ ಸಂಶಯ ಬರ್ತಾ ಇದೆ. ಲೆಟ್ಸ್ ಸಿ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲೂ ನಾವು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ಈ ಅಪ್ಡೇಟ್ನೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಮುಂದಿನ ಇನ್ಫಾರ್ಮೇಷನ್ ಜೊತೆ ನ್ಯೂಸ್ ಟಾಕ್ನಲ್ಲಿ ಭೇಟಿ ಆಗ್ತೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.